ಈಗ ನೀವು ಕೇಳ್ತಕ್ಕಂಥದ್ದು 36 ಪೈಸೆ ಜಾಸ್ತಿ ಆಗಿದೆ ಪರ್ ಯೂನಿಟ್ ಅಲ್ವಾ. ಇದು ಯಾರ್ಯಾರು ನಮ್ಮ ಶಕ್ತಿ ಸ್ಕೀಮ್ ನಲ್ಲಿ ಇದ್ದಾರೆ, ಯಾವ್ದು ಗೃಹಲಕ್ಷ್ಮಿ ಸ್ಕೀಮ್ ಅಲ್ಲ, ಯಾವ್ದು ನಮ್ಮ ಗೃಹ ಜ್ಯೋತಿ ಸ್ಕೀಮ್ ಅಲ್ಲಿ ಯಾರಿದ್ದಾರೆ, ಗೃಹ ಜ್ಯೋತಿ ಸ್ಕೀಮ್ ನಾಗಿರೋರು ಇವರಿಗೆ ಅನುಕೂಲ, ಇದು ಅನ್ವಯ ಆಗೋದಿಲ್ಲ ಅಲ್ವಾ. ಇಫ್ ಯು ಆರ್ ಯೂಸಿಂಗ್ ಲೆಸ್ ದೆನ್ 200 ಯೂನಿಟ್ಸ್ ನಿಮಗೆ ಇದು ಬರದೇ ಇಲ್ಲಲ್ಲ. ಲಾಗು ಆಗ್ತಕ್ಕಂಥದ್ದು ಬಹಳ ಕಮ್ಮಿ ಜನಕ್ಕೆ. ನೀವು ಹೆಂಗೆ ನಾವ್ ಹೆಂಗೆ ವಾಟ್ ಐ ವಾಂಟ್ ಟು ಆರ್ಗ್ಯೂ ಇಸ್ 36 ಪೈಸೆ ಪರ್ ಯೂನಿಟ್ ಚಾರ್ಜ್ ಆಗ್ತಕ್ಕಂಥದ್ದು ಕೇವಲ ಇಷ್ಟು ಜನಕ್ಕೆ ಮಾತ್ರ ಇರ್ತಕ್ಕಂಥ. 100 ಜನ ಇದ್ರೆ ಕರ್ನಾಟಕ ರಾಜ್ಯದಲ್ಲಿ ಕೇವಲ 10% ಜನಕ್ಕೆ ಮಾತ್ರ 36 ಪೈಸೆ ಪರ್ ಯೂನಿಟ್ ಆಗುತ್ತೆ. ಇನ್ನ 90% ಜನಕ್ಕೆ ಫ್ರೀ ಇದೆ ರಾಜ್ಯದಲ್ಲಿ. ಮತ್ತೆ ಎಲ್ಲರ ಹಂಗೆ ತಾನೇ ಇರೋದು. ಸರ್ಕಾರಗಳು ಇದೇ ನಮ್ ದೇಶ ಅಷ್ಟೇ ಅಲ್ಲ, ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಹಂಗೆ ಇರೋದು. ಎಲ್ಲೋ ಒಂದ್ ಜಾಗದಲ್ಲಿ ಟ್ಯಾಕ್ಸ್ ಮಾಡಬೇಕು, ಎಲ್ಲೋ ಒಂದ್ ಜಾಗದಲ್ಲಿ ಕೊಡಬೇಕು. ಈ ದೇಶದಲ್ಲಿ ಇದು ಒಂದೇ ದೇಶ ಇರತಕ್ಕಂಥದ್ದು. ಬಡವರು 64% ಈ ದೇಶದ ಬಡವರು ವಿಶೇಷವಾಗಿ GST ತುಂಬ್ತಾರೆ. ಅವ್ರಿಗೆ ನೀವೇನ್ ಕೊಟ್ಟಿರಿ ರೀ? ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲ್ಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ ಬಿ ದ ಬಾಸ್. 64% ಈ ದೇಶದ ಬಡವರು GST ತುಂಬ್ತಾರೆ, ವ್ಯವಹಾರ ಮಾಡೋದಿಲ್ಲ. ಅವ್ರು ಯಾರು ವ್ಯವಹಾರ ಮಾಡೋದಿಲ್ಲ. ಆ ಬಿಸ್ಕೆಟ್ ತೊಗೊಂಡ್ರೆ ಅವ್ನು GST ಕೊಡಬೇಕು. ಖಾರ ಪುಡಿ, ಚಟ್ನಿ, ಗುರಾಳ್ ಪುಡಿ, ಮೊಸರು, ಅರಸಿನ ಪುಡಿ, ತೆಂಗಿನಕಾಯಿ, ಯಾವುದೇ ಒಂದು ವಹಿವಾಟದಲ್ಲಿ ಇಂಡೈರೆಕ್ಟ್ಲಿ ಅವನಿದ್ರೆ ಅವನು GSTಗೆ ಅವ್ನು ಕಾರಣ ಆಗ್ತಾನೆ. ಆ GST ದುಡ್ಡು ತಗೊಂಡು ನೀವು ತಗೊಂಡಿದ್ದೀರಿ, ಇಡೀ ದೇಶದಲ್ಲಿ ನೀವು ತಗೊಂಡಿದ್ದೀರಿ, ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀರಿ. ಮೊನ್ನೆ ನೀವು 12 ಲಕ್ಷವರೆಗೆ ಯಾರು ಇನ್ಕಮ್ ಟ್ಯಾಕ್ಸ್ ದುಡಿತಾರೆ, ಯಾರು ದುಡಿತಾರೆ ಅವನಿಗೆ ನೀವು ಫ್ರೀ ಮಾಡಿಕೊಟ್ರಿ, ವಿ ಆರ್ ಹ್ಯಾಪಿ. ಬಟ್ ಇವ್ರಿಗೆ ಯಾಕೆ ಮಾಡಬಾರ್ದು? GST ಇವ್ರಿಗೆ ಯಾಕೆ ಕಮ್ಮಿ ಮಾಡಬಾರ್ದಾಗಿತ್ತು ಅಲ್ಲ? ಲೆಟ್ ಮಿ ಕಂಪ್ಲೀಟ್ ದಿಸ್. ಎರಡನೇದು, ಮೊನ್ನೆ ತಾನೇ ನೀವು ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು 16 ಲಕ್ಷ ಕೋಟಿನ ನಾವು ರೈಟ್ ಆಫ್ ಮಾಡಿದ್ವಿ ಅಂತ ಹೇಳಿ, ವೇ ಆಫ್ ಅಲ್ಲ, ರೈಟ್ ಆಫ್ ಮಾಡಿದ್ರೆ ಅಂತ ಹೇಳಿದ್ದಾರೆ. ಮತ್ತೆ ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗ್ಬಾರ್ದು? ಮತ್ತೆ ಈ 64% ಬಡವರು GST ದುಡ್ಡು ತುಂಬ್ತಾ ಇದಾರಲ್ಲ, ಇವತ್ತು 50 ಲಕ್ಷ ಕೋಟಿ ಕೇಂದ್ರ ಸರ್ಕಾರಕ್ಕೆ ಆಗ್ತಾ ಇದ್ರೆ ಬಡವ್ರ ದುಡ್ಡು ಇಲ್ಲ ಅದರಲ್ಲಿ. ಮತ್ತೆ ಬಡವ್ರ ದುಡ್ಡು ಕೂಡ ನೀವು ರೈಟ್ ಆಫ್ ಮಾಡಿ, ವೇ ಆಫ್ ಬೇಡ, ರೈಟ್ ಆಫ್ ಮಾಡಿ ನೋಡೋಣ. ಯಾವ್ದನ್ನ ಒಂದು ಬಡವರು ಸಾಲ ರೈಟ್ ಆಫ್ ಮಾಡ್ತೀರಾ? ಯಾರನ್ನ ಬಡವರು ಯಾರನ್ನೊಬ್ಬನ ವಿಶೇಷವಾಗಿ ಸೆಂಟ್ರಲೈಸ್ ಬ್ಯಾಂಕ್ ನಲ್ಲಿ ಅವನ್ನ ಲೇಟ್ ಮಾಡಿದ್ರೆ ಮನೆಗೆ ಹೋಗ್ತೀರಿ, ನೋಟಿಸ್ಗಳು ಕೊಡ್ತೀರಿ, ಮನಿ ಜಪ್ತಿ ಮಾಡ್ತೀರಿ, ಅವನ ಆಸ್ತಿಗಳನ್ನ ಮಠಗಳನ್ನ ಮಾಡ್ಕೊಳ್ತೀರಿ. ಇಲ್ಲಿ NP ಆಗಿದೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಆಗಿರ್ತಕ್ಕಂಥದ್ದು ಕೂಡ ನೀವು 18 ಲಕ್ಷ ಕೋಟಿ NP ಆಗಿರ್ತಕ್ಕಂಥದ್ದು ಕೇವಲ 2 ಲಕ್ಷ ರಿಕವರಿ ಮಾಡ್ಕೊಂಡು 16.5 ಲಕ್ಷ ಕೋಟಿ ಇವತ್ತು ನೀವು ಅವರಿಗೆ ರೈಟ್ ಆಫ್ ಮಾಡಿದಿರಿ. ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಬಾರ್ದು? ಇದಕ್ಕೆ ಸಂಬಂಧ ಇಲ್ಲ. ಹೌದು, ನಾನಂತೂ ಟೀಕೆ ಮಾಡಿಲ್ಲ. KRC ನಾಮ್ಸ್ ಪ್ರಕಾರ ಎಲ್ಲ ಸರ್ಕಾರಗಳು ಬಂದಾಗ ದೇರ್ ಇಸ್ ಅ ಬಾಡಿ ಟು ಇಟ್. ಅವ್ರು ಏನ್ ಕೊಡ್ತಾರೋ ಅದನ್ನ ಮಾಡ್ತಕ್ಕಂಥದ್ದು ಎಲ್ಲ ಸರ್ಕಾರಗಳು ಮಾಡಿದಾವೆ. ಹಾಗೆ ಆಗುತ್ತೆ ಅಲ್ರಿ, ತೆರಿಗೆ ಹಾಗೆ ಆಗುತ್ತೆ. ಆದ್ರೆ ಕೇವಲ 10% ಜನಕ್ಕೆ ಮಾತ್ರ ಆಗುತ್ತೆ. ಇಫ್ ಯು ಆರ್ ಆಲ್ರೆಡಿ ದೇರ್ ಇನ್ ದ 200 ಯೂನಿಟ್ಸ್ ಒಳಗೆ ನೀವು ಬರ್ತಿದ್ರೆ ನಿಮಗೆ ಫ್ರೀ ಇದೆ. ಅಲ್ಲಲ್ಲ, ಸಮರ್ಥನೆ ಅಲ್ಲ, ನಾನು ಅದ್ರ ಬಗ್ಗೆ ಎರಡು ಸಮರ್ಥನೆ ಮಾಡ್ತಲ್ಲ. ಬೆಲೆ ಏರಿಕೆ ಆಗಿರ್ತಕ್ಕಂಥ ನಿಜ ಇದೆ, ಸಮರ್ಥನೆ ಎಲ್ಲಿ ಮಾಡಿದ್ದೀನಿ? ಅಲ್ರಿ, ಎಲ್ಲ ಸರ್ಕಾರಗಳು ಅಪೋಸಿಷನ್ ಮಾಡೇ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಪರ್ಸನಲಿ ಇಫ್ ಯು ಆಸ್ಕ್ ಮೀ, ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಇಫ್ ದೇ ಯಾರ್ಯಾರು ಮಾತಾಡಿದ್ರೆ ಆ ಸಂದರ್ಭ ನೀವು ಅವ್ರನ್ನ ಕೇಳಿ.